ಯಾರ ಕೇಳಿ ಮಾಡ್ಸ ತೋರುವುದು ದೋಷಗುಣ. ನರಿಗಳಲ್ಲಿ ಕೂಗು ದೇಹವು ಬಿರುಸಿನಿಂದಗಳು ಬೀಸಿ. ನರಿಗಳಲ್ಲಿ ಕೂಗು ದೇಹವು ಬಿರುಸಿನಿಂದಗಳು ಬೀಸಿ ಕರುಗಳನ್ನು ಹತ್ತಿ ಸುಡಲು. ಯಾರ ಕೇಳಿ ಮಾಡ್ಸ ತೋರುವುದು ದೋಷ. ಶತ್ರುಘ್ನ, ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ತಂದೆಯವರು ಅಯೋಧ್ಯ ನಗರಕ್ಕೆ ದೂತನನ್ನು ಕಳುಹಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ಹಿಂದೇಕೋ ನನ್ನ ಮನಸ್ಸಿನಲ್ಲಿ ಬಹಳ ಭೀತಿ ಉಂಟಾಗುತ್ತಿರುವ ಶತ್ರುಘ್ನ, ಬಹಳ ಭೀತಿ ಉಂಟಾಗುತ್ತಿರುವುದು. ಅಗ್ರಜ, ಅದೇನಂತಹ ಭೀತಿ ನನಗೆ ತಿಳಿಸಬಾರದೆ? ಶತ್ರುಘ್ನ, ಇಂದು ಅಯೋಧ್ಯ ನಗರದಿಂದ, ಇಂದು KK ನಗರದಿಂದ ಅಯೋಧ್ಯ ನಗರಕ್ಕೆ ಪ್ರಯಾಣವನ್ನು ಬೆಳೆಸಿದ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಕಂಡು ಬರುತ್ತಿವೆ. ಅದಕ್ಕನುಗುಣವಾಗಿ ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು ಸಹೋದರ. ಅಣ್ಣ, ಆ ಸ್ವಪ್ನದಲ್ಲಿ ನಾನೋರ್ವನೇ ಒಂದು ದಟ್ಟ ಅರಣ್ಯದಲ್ಲಿ ವಿಹಾರಾರ್ಥವಾಗಿ ಸಂಚರಿಸುತ್ತಿದ್ದಾಗ ಶ್ವೇತವಸ್ತ್ರಧಾರಿಯಾದ ವಯೋವೃದ್ಧರೊಬ್ಬರು ನನ್ನನ್ನು ನೋಡಿ, ಮಗು ಭರತ, 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 ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡರು. ಸಹೋದರ, ಅಣ್ಣ, ನಾನು ಆ ಆರ್ತಧ್ವನಿಯನ್ನೇ ಹಿಂಬಾಲಿಸುತ್ತಾ ಹೋಗಿ ನೋಡಿದರೆ ಅವರು ನನ್ನ ಪೂಜಾ ಜನಕ ದಶರಥ ಚಕ್ರವರ್ತಿಯೇ ಆಗಿದ್ದರು. ಮುಂದೆ ಅಯ್ಯೋ ಅಯ್ಯೋ, ಮುಂದೇನು ಗತಿ ಎಂದು ನಾನು ಅವರನ್ನು ಕಾಪಾಡಲೆಂದು ಅವರನ್ನು ಹಿಂಬಾಲಿಸುತ್ತಾ ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ಸಹೋದರ, ಅಷ್ಟರಲ್ಲಿ ನನ್ನ ಪೂಜಾ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ರಾತ್ರಿಯೆಲ್ಲ ನಿದ್ರೆಯೇ ಬಾರಲಿಲ್ಲ. ಬೆಳಗಾಯಿತು. ಅಷ್ಟರಲ್ಲಿ ಸಹೋದರ, ಅಷ್ಟರಲ್ಲಿ ಅಯೋಧ್ಯೆಯಿಂದ ದೂತನೋರ್ವನು ಒಂದು ಶುಭ ಸಮಾಚಾರವನ್ನು ತಂದಿದ್ದನು. ಆ ಶುಭ ಸಮಾಚಾರವೇನೆಂದರೆ ಎನ್ನಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ವಾರ್ತೆಯೇ ಆಗಿತ್ತು. ಅದನ್ನು ಕೇಳಿ ಸಹೋದರ, ಅದನ್ನು ಕೇಳಿ ಆನಂದಭರಿತನಾಗಿ ಮಾವನ ಸ್ವಪ್ನವನ್ನು ಮರೆತು ಮಾವನ ಮನೆಯ ಆತಿಥ್ಯವನ್ನು ನಿರಾಕರಿಸಿ ರಥವನ್ನೇರಿ ಅಯೋಧ್ಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದರೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಕಂಡು ಬರುತ್ತಿವೆ. ಶತ್ರುಘ್ನ ಅಣ್ಣ, ಇಲ್ಲಿ ಬಂದು ನೋಡಿದರೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ
ನಗರವು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಹಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲವಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಸಹೋದರ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳು ವಾಸಿಸುವ ಸ್ಮಶಾನದಂತೆ ಭಾಸವಾಗುತ್ತಿರುವುದಲ್ಲ. ಇಲ್ಲಿ ಏನಾಗಿರಬಹುದು? ಅಣ್ಣ, ಏಕೆ ಏಕೆಷ್ಟೊಂದು ವಿಚಲಿತನಾಗಿರುವೆ? ಅಣ್ಣ, ನೀನು ಹೇಳಿದಂತೆಯೇ ಯಾವ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ನಾವು ಈಗಲೇ ಪುರಪ್ರವೇಶವನ್ನು ಮಾಡೋಣ. ವಿಚಾರವೆಲ್ಲವೂ ತಾನಾಗಿಯೇ ತಿಳಿಯುವುದು. ಹಾಗೇ ಆಗಲಿ ಶತ್ರುಘ್ನ, ಜಾಗೃತರಾಗಿ ಪುರಪ್ರವೇಶ ಮಾಡೋಣ. ಅಟಲ ಹುದ ಅಗ್ರಜ, ಬಾರಿ ಮುರಗ ಅಟಲ ಹುದ, ಬಾರಿ ಮುರಗ ಅಟಲ ಹುದ, ಪರಿಯದನ್ನು ಕಾಣದಾಯ್ತ, ಪರಿಯದನ್ನು ಕಾಣದಾಯ್ತ, ಕೊಡುವುದೋ ದೋಷವಿನ ಯಾರ ಕೇಳಿಯೇನ ಮಾಡ್ತ, ಯಾರ ಕೇಳಿಯೇನ ಮಾಡ್ತ, ಯಾರ ಕೇಳಿಯೇನ ಮಾಡ್ತ, ಯಾರ ಕೇಳಿಯೇನ ಮಾಡ್ತ, ತೋರುವುದೋ ದೋಷ ಗೊಂದ. ಪಾಪಿ ಮಂತ್ರಿ ಮಾತನ್ನ ಕೇಳಿ ನಾನು ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡನಲ್ಲ. ಪ್ರಾಣೇಶ್ವರ, ನಿಮ್ಮನ್ನು ಆಗಲಿ ಅದು ಹೇಗಿದ್ದಾನೆ ನಾನು ಜೀವಿಸಿರಲಿ ಸ್ವಾಮಿ. ಏನಿದು? ಸದಾ ಸಂತೋಷದಿಂದ ರಾರಾಜಿಸುತ್ತಿದ್ದ ನನ್ನ ತಾಯಿಯ ಅಂತಃಪುರವು ಇಂದೇಕೋ ದುಃಖ ಸ್ತಬ್ಧವಾಗಿರುವುದಲ್ಲ. ಅಮ್ಮ, ಜನನಿ, ಅಮ್ಮ, ಮಾತಾ, ಸಹೋದರ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ನಮ್ಮನ್ನು ಆದರಿಸುತ್ತಿದ್ದ ನಮ್ಮ ತಾಯಿಯು ಇಂದೇಕೋ ಕಾಣುತ್ತಿಲ್ಲವಲ್ಲ. ಅಮ್ಮ, ಜನನಿ, ಇಲ್ಲೇ ಇರುವೆ ತಾಯಿ, ಇದು ನಮಸ್ಕರಿಸುವೆವು. ಕುಮಾರ, ನಿಮಗೆ ಮಂಗಳವಾಗಲಿ. ಏನಮ್ಮ ಇದು? ಏನಮ್ಮ ಇದು? ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ. ಅಮ್ಮ, ಅಮ್ಮ, ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಆ ಪೂಜ್ಯ ಜನಕನಲ್ಲಿ? ಜನಕನಿಗೆ ಪ್ರೀತಿ ಪಾತ್ರರಾದ ರಾಮಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆಯಲ್ಲಮ್ಮ? ಯಾರೊಬ್ಬರು ಕಾಣುತ್ತಿಲ್ಲವಲ್ಲಮ್ಮ? ಅವರೆಲ್ಲಮ್ಮ, ಅವರೆಲ್ಲೇ? ನಾನೇನೆಂದು ಹೇಳಲಿ ಕುಮಾರ? ನಿಮ್ಮ ಜನಕನು, ನಮ್ಮ ಜನಕನು, ನಿಮ್ಮ ಜನಕನು ಪರಲೋಕವಾಸಿ ಆದರೂ ಜನಕ! ಜನಕ
ತಂದೆಯೇ ತಂದೆಯೇ, ನಮ್ಮನ್ನಗರಿಲು ಪರಲೋಕವಾಸಿ ಆದೆಯಾ? ಜನಕ ಜನಕ, ಸ್ವರ್ಗದಲ್ಲಿರುವ ನಿಮಗೆ ಇದು ಇಲ್ಲಿಂದಲೇ ವಂದಿಸುವೆವು. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಜನಕನ ಮರಣಕ್ಕೆ ಕಾರಣವೇನು? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು, ನೀವು ಕಾಣರೇ? ಹೌದು ಕುಮಾರ. ಅದು ಹೇಗೆ ತಾಯಿ? ಹಿಂದೆ ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು ಕಂದ. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂದು. ಅಮ್ಮ, ಇನ್ನು 2ನೇ ವರಕ್ಕೆ? ಇನ್ನು ನನ್ನ 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ರಾಮಚಂದ್ರ. ಅಂತೆ ರಾಮನ ಹಿಂದೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಪುತ್ರರ ಅಗಲಿಕೆಯನ್ನು ತಾಳಲಾರದೆ ನಿಮ್ಮ ಜನಕನು ಪರಲೋಕವಾಸಿಯಾದರು ಕಂದ, ಪರಲೋಕವಾಸಿಯಾದರು. ಏನು ಏನಂದೆ? ರಾಮಚಂದ್ರನಿಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ನನ್ನಣ್ಣ ರಾಮಚಂದ್ರನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ಈ ಕೋಸಲ ಸಾಮ್ರಾಜ್ಯದೊಡೆಯ ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಕುಮಾರ, ಅಲ್ಲ ಅಲ್ಲ, ನೀನು ನನ್ನ ಮಾತೆ ಕೈಕೆಯಲ್ಲ, ನೀನ್ಯಾರೋ ನರರಕ್ಕಸಿಯೇ ಇರಬೇಕು, ಅಥವಾ ನಾರಿ ರೂಪದಲ್ಲಿ ಜನಿಸಿರುವ ಮಹಾಮಾರಿಯೇ ಇರಬೇಕು. ಅಯ್ಯೋ ಅಯ್ಯೋ, ಮಾರಿ ಉದರದಲ್ಲಿ ಈ ಮನುಜನು ಉದ್ಭವಿಸಿದನೆ. ಈ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತೆ. ಅಯ್ಯೋ ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ರಾಮಚಂದ್ರನು ನನ್ನಣ್ಣ ಶ್ರೀರಾಮಚಂದ್ರನು ನಮ್ಮೆಲ್ಲರಿಗಿಂತಲೂ ಅತಿಶಯವಾದ ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ನಿಮ್ಮ ಮೇಲೆ ಇಟ್ಟಿದ್ದನಲ್ಲ, ಅದನ್ನೇಕೆ ಮರೆತೆ ತಾಯಿ? ಅದನ್ನೇಕೆ ಮರೆತೆ? ಅಂತಹ ನಿರ್ಮಲ ಚಿತ್ತ ರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ತಾಯಿ? ಹೇಗೆ ಬಂತು? ದುರಾತ್ಮಳೆ, ಎಂತಹ ಕ್ರೂರವಾದ ವರಗಳನ್ನು ಕೇಳುವ ಬದಲು ನಿನ್ನ ಮನಸ್ಸಿನಲ್ಲಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲವೇ? ಕೊನೆಗೂ ಸ್ತ್ರೀ ಬುದ್ಧಿ ಫಲಯಂತಕಾರಿ ಎಂಬ ಮಾತನ್ನು ನಿಜ ಮಾಡಿಬಿಟ್ಟೆ. ಕೇವಲ ನನ್ನ ಸಲುವಾಗಿ ರಘುಕುಲ ಸಿಂಹಾಸನಾಧಿಕಾರಿ, ಕುಲ ಜ್ಯೇಷ್ಠನು, ಶ್ರೇಷ್ಠನು, ಪಿತೃ ಸಮನಾದ ಆ ಪುಣ್ಯಮೂರ್ತಿಯು ಸತೀ ಶಿರೋಮಣಿಯಾದ ಸೀತಾ ಮಾತೆಯೊಡನೆ ಬೃಹತ್ ಶಿರೋಮಣಿಯಾದ ಲಕ್ಷ್ಮಣನೊಳಗೂಡಿ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೋಗುತ್ತಿದ್ದ ಆ ಕರುಣಾಮಯ ದೃಶ್ಯವನ್ನು ಸಕಲ ಬಂಧು ಮಿತ್ರ ಪರಿಜನ
ಪುರಜನರೆಲ್ಲರೂ ನಿಂತು ಕಣ್ಣೀರಿಡುತ್ತಿರುವಾಗ ಈ ನಿನ್ನ ಮಾತೃ ಹೃದಯದಲ್ಲಿ ಲವಲೇಶವಾದರೂ ಕರುಣೆ ಬಾರಲಿಲ್ಲವೇ? ಛೈ! ಪ್ರಜ್ವಲಿಸುವ ಪುಣ್ಯ ಭೂಮಿಯಂತಿದ್ದ ಈ ಅಯೋಧ್ಯೆಯ ಸುಖ, ಸಂತೋಷ, ಸೌಭಾಗ್ಯವನ್ನೆಲ್ಲ ರಸಾತಾಳಕ್ಕೆ ತುಳಿದು ಜಗತ್ತಿರುವವರೆಗೂ ಅಳಿಸಿ ಹೋಗಲಾರದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿ ಇಹಪರಗಳಲ್ಲಿಯೂ ನನ್ನನ್ನು ಸ್ಥಾನಭ್ರಷ್ಟನಾಗಿ ಮಾಡಿಬಿಟ್ಟೆ. ವಂಚಕೆ! ನಾನು ನಿನ್ನ ಗರ್ಭದಲ್ಲಿ ಜನಿಸುವ ಬದಲು ನೀನು ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತಿತ್ತು. ಹೇ ಪಾಪಿ ಭರತ, ನಟ ದುಷ್ಟ ಭರತ, ನೀನು ಮಾಡಿದ ದ್ಯಾವ ಘೋರ ಪಾಪಕ್ಕಾಗಿ ಈ ನರರಕ್ಕಸಿಯನ್ನು ಅಮ್ಮ ಅಮ್ಮ ಎಂದು ಕರೆದೆ. ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ಸಾವತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯೆ, ಹಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನೇ ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿ ದ್ರೋಹ, ರಾಜ್ಯದ್ರೋಹವೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹವೆಂಬ ಛತ್ತದ ಕೆಳಗೆ ನನ್ನನ್ನು ಕೊಳ್ಳಿರಿಸಿ ಸಂತೈಸಲು ಮನ ಮಾಡಿ ಏಕೆ ತಾಯಿ, ಏಕೆ? ಪಾಪಾತ್ಮಳೆ! ಪವಿತ್ರವಾದ ಕೇಕೆ ವಂಶದಲ್ಲಿ ಕರಾಳ ಕೂಟ ವಿಷ ಜಂತುವಾಗಿ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ತಡೆದು ಬಿಟ್ಟೆ. ಎಂತಹ ನೀಚ ಕಾರ್ಯವನ್ನು ಮಾಡಿಬಿಟ್ಟೆ. ನವೋ ಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ಈ ನಿನ್ನ ಹಣೆಯಲ್ಲಿ ಹೊಳೆಯುತ್ತಿದ್ದ ಹರಿಶಿಣ ಕುಂಕುಮವನ್ನು ನೀನೇ ನಿನ್ನ ಕೈಯಾರೆ ಅಳಿಸಿಕೊಂಡು ಬಿಟ್ಟೆಯ. ಅಮ್ಮ, ಅದ್ಯಾವ ಶುಭ ಮುಹೂರ್ತದಲ್ಲಿ ಜನಕನು ಈ ನಿನ್ನ ಪಾಪಿ ಕೊರಳಿಗೆ ಕಟ್ಟಿದ್ದ ಪವಿತ್ರವಾದ ತಾಳಿಯನ್ನು ನೀನೇ ನಿನ್ನ ಕೈಯಾರೆ ಕಿತ್ತು ಬಿಸಾಕಿಕೊಂಡು ಬಿಟ್ಟೆಯ. ಈ ನಿನ್ನ ಕರಗಳಲ್ಲಿ ಕಂಗೊಳಿಸುತ್ತಿದ್ದ, ಈ ಜಗತ್ತಿಗೆ ಮುತ್ತೈದೆ ಎಂದು ಸಾರುತ್ತಿದ್ದ ಪವಿತ್ರವಾದ ಕರಿಬಳೆಗಳನ್ನು ನೀನೇ ನಿನ್ನ ಕೈಯಾರ ನುಚ್ಚು ನೂರು ಮಾಡಿಕೊಂಡು ವೇದವಾಸಾಂಬೇಜದ ಪಟ್ಟದರಸೆಯಾಗಿ ಮೆರೆಯಲು ಅವಣಿಸುತ್ತಿರುವೆ. ಹೇ ವಂಶಘಾತಕ್ಕೆ, ಪತ್ರದ್ರೋಹಿನೇನು, ಪತಿದ್ರೋಹಿ, ರಾಜ್ಯದ್ರೋಹಿ, ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಲು ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿತನೆ, ಮಾತೆಯ ಕೊಲ್ಲುವರೆ ಮಾನಿತನೆ, ನೀತಿವಂತನು ನೀನು ಭ್ರಾಂತನಾದೆ ಅಗ್ರಜ. ನೀತಿವಂತನು ನೀನು ಭ್ರಾಂತನಾದೆ ಮಾತೆಯ ಕೊಲ್ಲುವರೆ ಮಾನಿತನೆ. ಅಗ್ರಜ, ಶಾಂತನಾಗು. ನಿನ್ನ ವಂಶ ಭೂಪನ
ಅಗ್ರಜ, ಶಾಂತನಾಗು. ಪ್ರಾಜ್ಞಾವಂತನಾದ ನೀನೇ ಹೀಗೆ ದುಡುಕಿದರೆ ಹೇಗೆ? ನಿನ್ನಲ್ಲಿರುವ ಕೋಪ ತಾಪವನ್ನು ಬಿಟ್ಟು ಮುಂದೆ ನಾವೇನು ಮಾಡಬೇಕೆಂಬುದನ್ನು ಯೋಚಿಸು. ಅಗ್ರಜ, ಮಾತೃವದೆ ಮಹಾ ಪಾಪಕರ ಅಗ್ರಜ. ಮಾತಾ ಪಿತೃಗಳನ್ನು ಸಂಹಾರ ಮಾಡಿದರೆ 7 ಜನ್ಮಗಳ ಪರ್ಯಂತವಿದ್ದರೂ ಸಹ ಆ ಕರ್ಮವು ನಮ್ಮನ್ನು ಬಿಟ್ಟಿದ್ದಲ್ಲ. ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಅಣ್ಣ ನಿನ್ನಿಷ್ಟದಂತೆಯೇ ಈ ಕೋಶಲ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡೋಣ. ಒಂದು ಕ್ಷಣವೂ ಕೂಡ ನಾವು ಇಲ್ಲಿ ನಿಲ್ಲುವುದು ಬೇಡ. ನಡೆ ಅಗ್ರಜ, ಹೋಗೋಣ. ನಿಜ ನಿಜ ಸಹೋದರ. ತಂದೆಯ ಮರಣವನ್ನು, ಅಗ್ರಜನ ವನವಾಸದ ವಿಚಾರವನ್ನು ಕೇಳಿ ಬುದ್ಧಿ ಭ್ರಮಣೆಗೊಂಡು ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಸಹೋದರ, ಎಲ್ಲಿಯಾದರೂ ಸರಿ ನನ್ನಣ್ಣ ಶ್ರೀರಾಮಚಂದ್ರನನ್ನು ಹುಡುಕಿ ಆತನಲ್ಲಿ ಕ್ಷಮೆಯಾಚಿಸಿ ಅವನನ್ನು ಕರೆತಂದು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ನಡೆ ಸಹೋದರ. ಭರತ ಕುಮಾರ, ಭರತ, ನಾನಿದೆಲ್ಲವನ್ನು ಮಾಡಿದ್ದು ಯಾರಿಗಾಗಿ? ನಿನ್ನ ಸಲುವಾಗಿ ಅಲ್ಲವೇ ಕಂದ? ಆದದ್ದು ಆಗಿ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಆದುದರಿಂದ ನೀನಾದರೂ ಪಟ್ಟಾಭಿಷಕ್ತನಾಗಿ ಈ ಅಯೋಧ್ಯೆ ರಾಜ್ಯ ಶಾಸನ ಭಾರವನ್ನು ಮಾಡುತ್ತಾ ನೊಂದಿರುವ ಏನಿನ ತಾಯಿಯ ಮನಸ್ಸಿಗೆ ಶಾಂತಿ ಸಂತೋಷವನ್ನುಂಟು ಮಾಡಬಾರದೆ ಕುಮಾರ? ಏನೆಂದೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂತೆರಳಲ್ಕೆ ಅವಲಕ್ಷಣವಿದಾಯ್ತ. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಈ ಪಾಪಿ ಭರತ ಶತ್ರುಘ್ನರ ಪಾಲ್ಗೆ ಬಾರದಾಯ್ತೆ. ಏನು ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದಾಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ
ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖದರ್ಶನವೇ ಅಸಹ್ಯಕರ. ದೀಪವಿಲ್ಲದ ಮಂದಿರದಲ್ಲಿ ಎನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ ಆ ಒಂದು ಕ್ಷಣವೂ ಇರುವುದು ಬೇಡ. ನಡೆ ನಡೆ ಶತ್ರುಘ್ನ, ನಡೆ ಅಗ್ರಜ. ಹೋಗು. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ ಹೇ ರಾಘವ, ರಾಮಚಂದ್ರ ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ಅಲೆದಲೆದು ನಾ ಅಡವಿಯೊಳಿದು. ಸಹೋದರ, ಅಲೆದಲೆದು ನಾ ಅಡವಿಯೊಳಿದು, ಅಲೆದಲೆದು ನಾವು ಅಡವಿಯೊಳಿದು. ಹೇ ರಾಘವ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಅಲೆದಲೆದು ನಾವು ಅಡವಿಯೊಳಿದು, ಬಳಲುತ್ತಲಿರುವೆ ಉದಾರಿಯು ಕಾಣದೆ. ಬಳಲುತ್ತಲಿರುವೆವು ದಾರಿಯು ಕಾಣದೆ, ಬಳಲುತ್ತಲಿರುವೆವು ದಾರಿಯು ಕಾಣದೆ. ಎಲ್ಲಿರು ಬಳಲುತ್ತಲಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ಎಲ್ಲಿರುವೆ ರಾಘವ. ರಾಮಚಂದ್ರ ಸಹೋದರ, ಅಣ್ಣ, ಎಷ್ಟು ಹುಡುಕಿದರೂ ಶ್ರೀರಾಮಚಂದ್ರನ ಸುಳಿವೇ ಸಿಗುತ್ತಿಲ್ಲ. ಆತನನ್ನು ಕಾಣದೆ ಸಹೋದರ, ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸೇ ಬರುತ್ತಿಲ್ಲ. ಹೇ ರಾಘವ, ರಾಮಚಂದ್ರ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ನಿಮ್ಮನ್ನು ಕಾಣಬೇಕೆಂದಿರುವ ನಮ್ಮ ಮನದಾಭಿಲಾಷೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೌದು ಅಣ್ಣ, ನಮ್ಮಣ್ಣನಾದ ಶ್ರೀರಾಮಚಂದ್ರನು ಇಷ್ಟು ಬೇಗ ಬಹುದೂರ ಸಾಗಿರಲಾರನು. ಎಲ್ಲಿದ್ದರೂ ಸರಿ, ಎಲ್ಲಿಯಾದರೂ ಸರಿ, ಹುಡುಕಿ ಕರೆತರೋಣ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ ಅಣ್ಣ, ಹೋಗೋಣ. ಹಾಗೆ ಆಗಲಿ ಸಹೋದರ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ವಸುರ ನಾಮ ಸದಾ ರಾಮ ನಾಮ. ವಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ರಾಮ ಪಾವನ ನಾಮ, ಶ್ರೀ ರಾಮ ಪರಂಧಾಮ
ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ, ಈ ಗಂಗಾ ಮಾತೆಯನ್ನು ನೋಡಿದಿರ? ಎಷ್ಟೊಂದು ಪ್ರಶಾಂತವಾಗಿ ಹರಿತಿರುವಳು. ಈ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ನಮ್ಮ ಪರಮ ಪಾವನ ಪರಮ ಪಾವನ ಪರಮ ಪಾವನ ಕರುಣಾ ಸುರನರ ಅಮ್ಮ ಗಂಗಾಭವಾನಿ, ಅದನ್ನ ಸಿಗದಿಂದ ಶಿರದಿಂದ ನೀರಿದೆ ಧರೆಯನ್ನು ಸಲ್ಲಿಸಲು ಆಗಮಿಸಿ ಬಂದೆ. ಅಮ್ಮ ಗಂಗಾಭವಾನಿ, ಅರಣ ಶಿರದಿಂದ ನೀರಿದೆ ಧರೆಯನ್ನು ಸಲ್ಲಿಸಲು ಆಗಮಿಸಿ ಬಂದೆ. ಪರಮ ಪಾವನ ದರೆಯನ್ನೆಲ್ಲವೂ ಧರಿಸಿದ ತಾಯೇ, ಪರಮ ಪಾವನ ಎಂದೆನಿಸಿ ದರೆಯನ್ನೆಲ್ಲವೂ ಧರಿಸಿದ ತಾಯೇ, ಪರಮ ಪಾವನ ಎಂದೆನಿಸಿ ದರೆಯನ್ನೆಲ್ಲವೂ ಧರಿಸಿದ ತಾಯೇ, ಇರುಗಮ ಚರಿತನ ನಿರ್ಣಯ ಅನುದಿನ ಚರಿತನ ನಿರ್ಣಯ ಅನುದಿನ ನಿರುಪಮ ಚರಿತನ ನಿರ್ಣಯ ಅನುದಿನ ನಿರುಪಮ ಚರಿತನ ನಿರ್ಣಯ ಅನುದಿನ ನಿರುಪಮ ಚರಿತನ ನಿರ್ಣಯ ಅನುದಿನ
ನಿರ್ಮಮ ಚರಿತಲ ನಿರ್ಣಯ ಅನುದಿನ ನಿರ್ಮಮ ಚರಿತಲ ನಿರ್ಣಯ ಅನುದಿನ ನಿರಂತರ ಸ್ಮರಿಸುವ ಸಂದಯದೆ ಸುರನರ ಸೇವಿತ ವರಗಂಗೆ ನಮ್ಮ ಪರಮ ಪಾವನ ಕರುಣಾತರಂಗೆ ಪರಮ ಪಾವನ ಕರುಣಾತರಂಗೆ ಸುರನರ ಸೇವಿತ ವರಗಂಗೆ 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 ಅಮ್ಮ ಗಂಗಾ ಭವಾನಿ ಅವನು ಕಾಪಾಡು ಕಾಪಾಡು. ಅದು ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಎಲ್ಲೆಲ್ಲೂ ನೀನಿರುವೆ ಅಮ್ಮ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ಕಳೆವೆ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ಕಳೆವೆ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜನ ಜನ ಧುಮುಕುತ್ತೆ ಸುರನರ ಸೇವಿತೆ. ಜನ ಜನ ಧುಮುಕುತ್ತೆ ಸುರನರ ಸೇವಿತೆ. ನಿರುತ ಉದರಗೆ ವರಪ್ರದಾತೆ. ನಿರುತ ಉದರಗೆ ವರಪ್ರದಾತೆ. ವಂದಿಪೆ ಸುರಗಂಗೆ ಮಂದಾಸ್ಮಿತದಿಂದ ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ಅದು ಗುಹರಾಜನು ಇತ್ತಲೇ ಬಂದ್ರು. ರಾಮ 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 ರಘುವಂಶ ರಾಮ 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 ರಘುವಂಶ ರಾಮ 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 ರಘುವಂಶ
ಪಾಪನಾಶವಾಗಿ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮಚಂದ್ರ ನಮಸ್ಕರಿಸುವೆನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೂ ಕ್ಷೇಮವೇ? ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ದುಃಖ ಉಂಟಾಗಿದೆ ಪ್ರಭು. 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು, ಬೇಡಿಕೊಳ್ಳುವೆನು. ಅಯ್ಯ ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸೊಂದಿದ್ದೇನೆ. ಆದರೆ 14 ವರ್ಷ ವನವಾಸಕ್ಕೆ ಬಂದರು, ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದರು. ಆದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡಬೇಕೆಂಬ ಇಚ್ಛೆ ಇದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ಭವಸಾಗರವನ್ನೇ ದಾಂಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಂಟಿಸುವ ಸುಯೋಗ ನನಗೆ ಒದಗಿತ್ತಲ್ಲ, ನಾನೇ ಧನ್ಯನು. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿರುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಎಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಾದರೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಅಯ್ಯ ಗುಹರಾಜನೇ, ಅಲ್ಲಿದ್ದ ನಿನ್ನ ಮನದ ಆಂತರ್ಯವನ್ನು ಗ್ರಹಿಸಿದೆ. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದರೆ ನಿನ್ನ ಮನದ ಅಭಿಲಾಷೆ. ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದೆ ಪ್ರಭು, ಧನ್ಯನಾದೆ.
ಪ್ರಭು ನಾವಿಯನ್ನು ಸಿದ್ಧಪಡಿಸಿ ಬರುವೆನು. ಹಾಗೆ ಆಗಲಿ ಗುಹರಾಜ. ನಾವೇ ಸಿದ್ಧವಾಗಿರುವುದು, ತಾವಿನ್ನು ದಯಮಾಡಿಸಬಹುದು. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಪವ ಸಮುದ್ರ ದಾಟಿಸುವೆ, ಇವರಂ ನದಿ ದಾಟಿಸುವೆ. ಪವ ಸಮುದ್ರ ದಾಟಿಸುವೆ, ಇವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂತ ಸಿರಿಯಂದಲಿ ಪಾಲಿಸುವೆ.